ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷಾ ರಂಜಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮೀನು ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಓಕೆ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ ಹಾಗೆ ಟೊಮ್ಯಾಟೊನ ನಾನು 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊನ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಗ್ರೇವಿ ಸ್ವಲ್ಪ ದಪ್ಪವಾಗಿ ಬರುತ್ತೆ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಪೌಡ್ರ್ ಒಂದು 3 ಸ್ಪೂನು, ಹಾಗೆ ಅಚ್ಚ ಖಾರದ ಪುಡಿನ 2 ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನಡೆಯುತ್ತೆ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಂಬರೋಣ. ಫುಲ್ ನೈಸಾಗಿ ರುಬ್ಕೋಬೇಕು. ನೋಡಿ, ಈ ಟೈಪಲ್ಲಿ ಅದು ರುಬ್ಕೊಂಬರಬೇಕು ಖಾರನ. ಈಗ ಒಂದು ಅಗ್ಲವಾದ ಪಾತ್ರೆ ತೊಗೊಳ್ಳಿ, ಯಾಕಂದರೆ ಮೀನು ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಮೀನು ಸಾಂಬಾರಿಗೆ ಅಗ್ಲ ಪಾತ್ರೆ ಇದ್ರೇ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆ ಸ್ವಲ್ಪ ಕಾದ್ರ ಮೇಲೆ ಈರುಳ್ಳಿ ಮತ್ತು 2 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಖಾರನ ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಖಾರನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬೋಣ. ಅರಿಶಿಣ ಪುಡಿ ಮೀನಿಂದು ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ಲ, ಆ ಸ್ಮೆಲ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅರಿಶಿಣ ಪುಡಿ ಇಲ್ಲಿ ಹಾಕೋದ್ರಿಂದ. ಖಾರ ಏನು ಹಾಕ್ಕೊಂಡಿದ್ವಿ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿದೆ. ಇವಾಗ ಮಿಕ್ಸಿ ಜಾರ್ನ ವಾಶ್ ಮಾಡಿಬಿಟ್ಟು ಆ ನೀರು ಏನಿರುತ್ತೆ ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕುದಿ ಬರ್ಸ್ಕೊಳ್ಳೋಣ. ನೋಡಿ, ಈ ಥರ ಕುದಿ ಬರಬೇಕು. ಕುದಿ ಬರೋ ಟೈಮಲ್ಲಿ ಏನು ಮೀನನ್ನು ಕಟ್ ಮಾಡಿ ನೀಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೈಮಲ್ಲಿ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಮೇಲಕ್ಕೆ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೇಲಕ್ಕೆ ಸ್ಪೂನಲ್ಲಿ ಹಾಕ್ಕೊಳ್ಳೋದ್ರಿಂದ ಮೀನು ಗಟ್ಟಿಯಾಗಿ ಇರುತ್ತೆ, ಸ್ಮೂತಾಗಿರಲ್ಲ. ಸೊ ಹಾಗಾಗಿ ಇದಕ್ಕೆ ಕೊಬ್ಬರಿ ಎಣ್ಣೆನ ಮೇಲಕ್ಕೆ ಒಂದು 2-3 ಸ್ಪೂನ್ನ ಹಾಕ್ಕೊಳ್ಳೋಣ. ಹುಳಿ ಅಂತ ಏನು ಹೇಳ್ತಾರೆ ಅಂದರೆ ಬ್ಲ್ಯಾಕ್ ಕಲರ್ ಹುಳಿ ಏನಿರುತ್ತೆ ಅದನ್ನು ನಮ್ಮ ಊರಲ್ಲಿ ಮಾಡ್ತಾರೆ ಮಲೆನಾಡಲ್ಲಿ. ಅದನ್ನು ಇದಕ್ಕೆ ಹಾಕ್ಕೊಂಡ್ರೆ ಮೀನು ಸಾರು ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕೂಡ ಬ್ಲ್ಯಾಕ್ ಆಗಿ ಬರುತ್ತೆ ಸ್ವಲ್ಪ ಅಂತ ಹೇಳಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ತೀರ್ಸ್ಕೊಂಡ್ಬಿಟ್ಟು ಸಾರನ್ನು ಮಾತ್ರ ನಾನು ಎಕ್ಸ್ಟ್ರಾ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಹಾಕ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಂಬಾರನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾರು ಏನಿರುತ್ತೆ ಅದು ಅದರಲ್ಲೇ ಇರುತ್ತೆ ಇದೇ ಪಾತ್ರೆಯಲ್ಲೇ. ಅದ್ರ ಮೇಲ್ಗಡೆ ನಾನು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಅದು ನಿಧಾನವಾಗಿ ಮಾಡ್ಕೋಬೇಕು, ಯಾಕಂದರೆ ಮೀನು ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಹಾಕ್ಕೊಂಡು ಇಲ್ಲ ಪಾತ್ರೆನ ಹಿಡ್ಕೊಂಬಿಟ್ಟು ಹಿಂಗೆ ಶೇಕ್ ಮಾಡಿದ್ರೂ ಅದು ನೀಟಾಗಿ ಹಿಡಿಯುತ್ತೆ ಎಲ್ಲ ಕಡೆನೂ. ಈ ಖಾರದ ಪುಡಿ ಬದಲು ಬೇರೆ ಅಂದರೆ ಏನು ರುಬ್ಬಿರ್ತೀವಲ್ಲ ಖಾರ ಫಸ್ಟಿಗೆ ಹಾಕ್ಕೊಂಡ್ವಲ್ಲ ಅದೇ ಖಾರನ ಸ್ವಲ್ಪ ಇಟ್ಕೊಂಡಿದ್ರೆ ಅದನ್ನು ಈ ಟೈಮಲ್ಲಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಖಾರದ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ನಾನು ಎಕ್ಸ್ಟ್ರಾ ಸಾರನ್ನ ಎತ್ತಿ ಇಟ್ಕೊಂಡ್ನಲ್ಲ ಬೇರೆ ಪಾತ್ರೆಗೆ ಹಾಕಿ, ಅದು ಇದು ಮೀನು ಸಾಂಬಾರು ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಜಾಸ್ತಿ ಸಪೋರ್ಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.